ಟು ಮೈ ಮಿನಿ ವ್ಲಾಗ್. ಯಾವ ಏರಿಯಪ್ಪ ಇದು, ಜನನೇ ಓಡಾಡ್ತಾಯಿಲ್ಲ ಅಂತ ಅಂದ್ಕೋಬೇಡಿ. ನಾವು ಮಿಡ್ನೈಟ್ 2:30 ಟ್ರಾವೆಲ್ ಮಾಡ್ತಾ ಇರೋದು. ಸೊ ಅದಕ್ಕೆ ರೋಡೆಲ್ಲ ಖಾಲಿ ಇದೆ, ಜನ ಇಲ್ಲ, ವೆಹಿಕಲ್ ಇಲ್ಲ, ಫ್ರೀಯಾಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಇದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ ನನಗೆ, ಬೆಂಗಳೂರು ಬಿಟ್ಟು ಹೋಗಬೇಕು ಅಂದರೆ ಬೇರೆ ಸಿಟಿ ಅಥವಾ ಸ್ಟೇಟ್ಗೆ ನನ್ನ ಹಾರ್ಟ್ ಫುಲ್ಲು ಹೆವಿ ಆಗಿರುತ್ತೆ. ಅಯ್ಯೋ ಬೆಂಗಳೂರು ಬಿಟ್ಟು ಹೋಗಬೇಕಾ ಅಂತ. ವಿತ್ ದಟ್ ಹೆವಿ ಹಾರ್ಟ್ಸ್ ನಾನು ಟರ್ಮಿನಲ್ 1ಗೆ ಬಂದೆ. ನಮ್ಮ ಫ್ಲೈಟ್ ಇದ್ದಿದ್ದು 6 o'clockಗೆ. ಆ್ಯಸ್ ಇಟ್ ವಾಸ್ ಅರ್ಲಿ ಮಾರ್ನಿಂಗ್ ಫ್ಲೈಟ್. ಆನ್ ಬೋರ್ಡಿಂಗ್ 5 o'clockಗೆ ಶುರು ಆಗುತ್ತೆ ಅಂದಿದ್ರು. ಸೊ ಒಂದು 40 to 50 minutes ಟೈಮ್ ಗ್ಯಾಪ್ ಇತ್ತು ನಮ್ಮ ಆನ್ ಬೋರ್ಡಿಂಗ್ ಶುರು ಆಗೋಕ್ಕೆ. ಸೊ ವಿ ಹೆಡೆಡ್ ಟು ದ ಫುಡ್ ಕೋರ್ಟ್, ತಿನ್ಕೊಂಡು ದೆನ್ ನಮ್ಮ ಫ್ಲೈಟ್ ಕಡೆ ಹೋಗಿದ್ದಾಯಿತು. ನನಗಂತೂ ಸಖತ್ ಖುಷಿ ಆಯಿತು ಈ ಒಂದು ವ್ಯೂ ನೋಡಿ. ಆ್ಯಂಡ್ ಎಷ್ಟು ಜನಕ್ಕೆ ಸಿಗತ್ತೆ ಹೇಳಿ ಈ ಥರ ವ್ಯೂ. ಮದನೇನೋ ಸೀರಿಯಸ್ಸಾಗಿ ಥಿಂಕ್ ಮಾಡ್ತಾಯಿದ್ದ. ನಾನು ಅವನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಶ್ರೇಯಾನ್ ಬೆಳಗ್ಗೆ ಅವ್ನು ನಮ್ಮ ಜೊತೆನೇ ಬೇಗ ಎದ್ದಿದ್ನಲ್ಲ, ಸೊ ಅವ್ನು ಮಲ್ಕೊಂಬಿಟ್ಟಿದ್ದ. ಆ್ಯಂಡ್ ಈ ವ್ಯೂ ಸ್ಟಿಲ್ ಐ ಆಮ್ ಇನ್ ಲವ್ ವಿತ್ ದಿಸ್. ಆಮೇಲೆ ಶ್ರೇಯಾನ್ ಎದ್ದ, ಸುಮ್ಮನೆ ಕಿರ್ಚಾಡ್ತಾನೆ ಅಳ್ತಾನೆ ಅಂತ ಮದನ್ ಮೇಡ್ ಹಿಮ್ ಬ್ಯುಸಿ. ಮೆನ್ಯೂ ತೋರಿಸ್ಕೊಂಡು ಮಾತಾಡಿಸ್ಕೊಂಡು ಏನೋ ಮಾತಾಡ್ಕೋತಾ ಇದ್ರು, ಮಾತಾಡ್ಕೊಳ್ಳಿ ಅಂತ ನನ್ನ ಪಾಡಿಗೆ ನಾನು ಸುಮ್ಮನಿದ್ದೆ. ಈ ಪ್ಲೇಸ್ನ ನೋಡಿ ನಿಮಗೆ ಗೊತ್ತಾದರೆ ನಾವು ಎಲ್ಲಿ ಬಂದಿದ್ದೀವಿ ಅಂತ ಪ್ಲೀಸ್ ಟು ಕಮೆಂಟ್ ಬಿಲೋ. ಆ್ಯಂಡ್ ನಾವು ಎಲ್ಲಿ ಬಂದಿದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್, ಬಾಯ್.